ಗೊತ್ತಿತ್ತು ಶರತ್ ಸುಮ್ನೆ ಹೀಗೆಲ್ಲ ಮಾತಾಡಲ್ಲ ಅಂತ. ಹಾಗಾದ್ರೆ ನೀವ್ ನಿಜವಾಗ್ಲೂ ನನ್ನ ಮನೆಯಿಂದ ಆಚೆ ಆಗ್ತಿಲ್ಲ ಅಲ್ವಾ? ಇಲ್ಲ ದುರ್ಗಾ, ನೀನು ನನ್ನ ಹೆಂಡ್ತಿ, ನಿನ್ನ ಹೇಗೆ ಮನೆಯಿಂದ ಆಚೆ ಕಳಿಸ್ತೀನಿ ಹೇಳು? ನೋಡು, ನೀನು ಟೆನ್ಷನ್ ತೊಗೊಂಬೇಡ, ಇದು ಬರೀ ಡ್ರಾಮಾ ಅಷ್ಟೇ. ಆದ್ರೂ ಬೋಸು ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಾವ್ ನಾಟಕ ಮಾಡ್ತಿದೀವಿ ಅಂತ ಪುಟ್ ಮೇಡಮ್ ಗೊತ್ತಾಗಿ ಅವಳು ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ? ಹಾಗೆಲ್ಲ ಏನೂ ಆಗಲ್ಲ ದುರ್ಗಾ, ನಾನು ಇದೀನಲ್ವಾ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ನಿನ್ನ ಪುಟ್ ಮೇಡಮ್ನ ನಿನ್ನ ಮಡ್ಲು ಸೇರಿಸೋ ಸಂಪೂರ್ಣ ಜವಾಬ್ದಾರಿ ನಂದು. ಕಂದ, ನನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಏನು? ಅದು ಇದೆಲ್ಲ ಯಾರಿಂದ ಆಯಿತು, ಯಾಕಾಯಿತು ಅಂತ ನನಗೆ ಚೆನ್ನಾಗೇ ಗೊತ್ತು. ನೋಡು, ಇಷ್ಟೆಲ್ಲ ಆದಮೇಲೂ ನಿನ್ನ ಮುಕ್ತಲ್ಲಿ ಒಂದು ನಗು ಇಲ್ಲ. ನಾನು ಯಾರಿಗೋಸ್ಕರ ಕಂದ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು? ನಿನ್ನ ಖುಷಿಗೋಸ್ಕರ ತಾನೇ. ನೀನೇ ಇಷ್ಟು ಬೇಜಾರಲ್ಲಿದ್ದರೆ ನನಗೆ ಅದನ್ನು ಸಹಿಸೋಕ್ಕಾಗಲ್ಲ ಕಂದ. ನಿನ್ನ ಮಾತನ್ನು ಕೇಳಿದೆ ನಾನು ತಪ್ಪು ಮಾಡಿದೆ ನೋಡು. ಬಟ್ ನನಗೆ ಇವಾಗ ಎಲ್ಲ ಅರ್ಥ ಆಗಿದೆ ಕಂದ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ದುರ್ಗನ ಮನೆಯಿಂದ ಆಚೆ ಕಳಿಸ್ತಾ ಇದ್ದೀನಿ. ಅಪ್ಪ ಅದೇನು? ಕಂದ, ನೋ, ನೀನೇನು ಹೇಳ್ಬೇಡ ಕಂದ. ನಿನ್ನ ಮನೆ ಬಿಟ್ಟು ಹೋಗಿದ್ದು ಏನಕ್ಕೆ ಹೇಳು? ನಾನು ನಿನ್ನ ಮಾತು ಕೇಳಿಲ್ಲ ಅಂತಲ್ವಾ? ಇನ್ಮೇಲೆ ಹಾಗಾಗಬಾರ್ದು. ನನ್ನ ಮಗಳು ನನ್ನ ಜೊತೆನೇ ಇರಬೇಕು. ನಿನ್ನೆ ಈ ಸ್ಥಿತಿಗೆ, ನಿನ್ನ ಈ ಬೇಜಾರಕ್ಕೆ ಕಾರಣ ದುರ್ಗ ಅನ್ನೋದು ನಂಗೆ ಕರೆಕ್ಟಾಗಿ ಅರ್ಥ ಆಗೋಗಿದೆ. ನಿನಗೆ ಆ ದುರ್ಗ ಇಲ್ಲಿರೋದು ಇಷ್ಟ ಇಲ್ಲ ತಾನೇ? ನಾನು ಅದಕ್ಕೆ ಅವಳನ್ನ ಆಚೆ ಕಳಿಸ್ತಾ ಇದ್ದೀನಿ. ನೋಡ್ಕಂದ, ನೋಡು, ನೀನು ಇಷ್ಟೊಂದು ಹಿಂಸೆ ಪಟ್ಕೊಂಡಿರೋದೆಲ್ಲ ನಂಗೆ ನೋಡ್ಕೊಂಡು ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ನಿನಗಿಂತ, ನಿನ್ನ ಖುಷಿಗಿಂತ ಈ ಪ್ರಪಂಚದಲ್ಲಿ ಯಾವುದೂ ದೊಡ್ಡದಲ್ಲ. ಅದಕ್ಕೆ ನಾನು ಈ ಡಿಸಿಷನ್ನಿಗೆ ಬಂದಿರೋದು. ಇನ್ನು ಮುಂದೆ ದುರ್ಗಗೆ ಈ ಮನೇಲಿ ಜಾಗ ಇಲ್ಲ. ಅವಳನ್ನ ನಾನು ಇವತ್ತೇ ಮನೆ ಬಿಟ್ಟು ಕಳಿಸ್ತಾ ಇದ್ದೀನಿ ಅಷ್ಟೇ. ಅಪ್ಪ, ನೀನು ನಿಜವಾಗ್ಲೂ ದುರ್ಗಾ ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ತೀಯಾ? ಅಂದ್ರೆ ಅವಳು ವಾಪಸ್ ಮನೆಗೆ ಯಾವತ್ತೂ ಬರಲ್ವಾ? ಚಾನ್ಸೇ ಇಲ್ಲ. ನಿನಗಳು ಬೇಡ ಅಂದಮೇಲೆ ನನಗೂ ಬೇಡ. ನಿನಗೆ ದುರ್ಗ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೂ ಅವಳನ್ನ ಮನೇಲಿ ಇರಿಸ್ಕೊಂಡು ನಿನ್ನ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ದುರ್ಗ ಈ ಮನೇಲಿದ್ದರೆ ನೀನು ಸೈಲೆಂಟಾಗಿ ಬೇಜಾರು ಮಾಡ್ಕೊಂಡಿರ್ತೀಯ. ಅದಕ್ಕೆ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಹೋಗ್ತಾ ಇರಬೇಕು ಅಂತ ಅವಳಿಗೆ ಹೇಳಿದ್ದೀನಿ. ನಿನ್ನ ಕಣ್ಣು ಮುಂದೆ ಅವಳು ಬರಲೇಬಾರ್ದು. ನಿಂಗೆ ಇನ್ಯಾರು ತೊಂದರೆ ಕೊಡಲ್ಲ ಕಂದ. ನೀನು ಹ್ಯಾಪಿಯಾಗಿರ್ಬೋದು. ಕಂದ, ಆರ್ ಯು ಹ್ಯಾಪಿ? ಹಾ ಅಪ್ಪ, ಆದರೆ ಅವಳು ಎಲ್ಲಿಗೆ ಹೋಗ್ತಾಳೆ? ಈ ಊರಲ್ಲಿ ಅವಳಿಗೆ ಯಾರಿದ್ದಾರೆ? ಅಯ್ಯೋ ಕಂದ, ಎಲ್ಲಾದರೂ ಹೋಗ್ಲಿ ಬಿಡು, ನಮ್ಗೆ ಯಾಕೆ ಬೇಕು? ಅವಳು ಎಲ್ಲಾದರೂ ಹೋಗಲಿ, ಏನಾದರೂ ಮಾಡ್ಕೊಳ್ಳಿ. ನಿನಗೆ ಅವಳು ಇಷ್ಟ ಇಲ್ಲ ಅಂದಮೇಲೆ ಅವಳಿಗೆ ಈ ಮನೇಲಿ ಜಾಗ ಇಲ್ಲ ಅಷ್ಟೇ. ನಿನಗೇನು ಬೇಕೋ ಅದನ್ನು ನಾನು ಮಾಡಿದ್ದೀನಿ. ನಿನ್ನ ಆಸೆ ಪ್ರಕಾರ ದುರ್ಗನ ಮನೆಯಿಂದ ಆಚೆ ಕಳಿಸ್ತಾ ಇದ್ದೀನಿ ಅಷ್ಟೇ. ಮೇ ಬಿ ಇಷ್ಟೊತ್ತಿಗಾಗಲೇ ಹೊರಟಿರ್ಬೇಕಂತ. ನೀನೇನು ತಲೆ ಕೆಡಿಸ್ಕೊಂಬೇಡ. ನೀನು ಆರಾಮಾಗಿ ಖುಷಿಯಾಗಿರು.